ಸಂಜೆ ಆಗಿತ್ತು. ಆಕಾಶವು ಬಂಗಾರದ ಬಣ್ಣದಿಂದ ನೀಲಿಯಾಗಿ ನಿಧಾನವಾಗಿ ಬೂದಿಯಾಗಿ ಬದಲಾಗುತ್ತಿತ್ತು. ನನ್ನ ಬಾಲ್ಕನಿಯಲ್ಲಿ ಒಂದು ಮಿನುಗು, ಒಂದು ಚಲನೆ, ಒಂದು ಡ್ರ್ಯಾಗನ್ ಫ್ಲೈ. ಆಕೆ ಹಾರುತ್ತಿರಲಿಲ್ಲ, ಬೇಟೆ ಮಾಡುತ್ತಿರಲಿಲ್ಲ. ಶಾಂತವಾಗಿ, ನಿಶ್ಚಲವಾಗಿ ಕುಳಿತಿದ್ದಳು. ಆಕೆಯ ರೆಕ್ಕೆಗಳು ಸೂರ್ಯನ ಕೊನೆಯ ಬೆಳಕಿನಲ್ಲಿ ಕಂಚಿನಂತೆ ಮಿನುಗುತ್ತಿದ್ದವು. ಒಮ್ಮೆ ಆಕಾಶದ ಕ್ರೂರ ಬೇಟೆಗಾರ್ತಿ ಈಗ ಅಲ್ಪ ಉಷ್ಣತೆಯಿಗಾಗಿ ಹಂಬಲಿಸುತ್ತಿದ್ದಳು. ಡ್ರ್ಯಾಗನ್ ಫ್ಲೈಗಳು ಪ್ರಪಂಚದ ಅತ್ಯಂತ ಪರಿಣಾಮಕಾರಿಯಾದ ಬೇಟೆಗಾರರು. ಅವುಗಳು ಬೇಟೆ ಮಾಡುವಾಗ ಅಂಧವಾಗಿ ಹಿಂಬಾಲಿಸುವುದಿಲ್ಲ, ಗಣನೆ ಮಾಡುತ್ತವೆ. ಅವುಗಳ ಕಣ್ಣುಗಳು ಸುಮಾರು 30,000 ಸಣ್ಣ ಲೆನ್ಸ್ಗಳಿಂದ ನಿರ್ಮಿತ ಸುತ್ತಮುತ್ತಲಿನ ಪ್ರಪಂಚವನ್ನು ಎಲ್ಲ ದಿಕ್ಕುಗಳಲ್ಲಿ ನೋಡುವ ಸಾಮರ್ಥ್ಯ ಹೊಂದಿವೆ. ಅವುಗಳು ಗುರಿಯನ್ನು ಮಧ್ಯಾಕಾಶದಲ್ಲೇ ಅಳತೆ ಮಾಡಿ ಅದರ ಹಾದಿಯನ್ನು ಊಹಿಸಿ ನಿಖರವಾಗಿ ಹಾರಿಹೋಗುತ್ತವೆ. ಅವುಗಳ ಯಶಸ್ಸಿನ ಪ್ರಮಾಣ 90-95%. ಸಿಂಹಗಳಿಗಿಂತ ಹೆಚ್ಚು, ಸಮುದ್ರದ ಶಾರ್ಕ್ಗಳಿಗಿಂತ ಹೆಚ್ಚು. ಅಷ್ಟೇ ಅಲ್ಲ, ಯುದ್ಧ ವಿಮಾನ ಪೈಲಟ್ಗಳಿಗಿಂತಲೂ ಹೆಚ್ಚು. ಆದರೆ ಈ ಸಂಜೆ ಆಕೆ ಬೇಟೆಗೆ ಬಂದಿರಲಿಲ್ಲ. ಆಕೆ ಬಂದಿದ್ದು ಉಷ್ಣತೆಯ ಹುಡುಕಾಟಕ್ಕೆ. ಡ್ರ್ಯಾಗನ್ ಫ್ಲೈಗಳು ಶೀತರಕ್ತ ಜೀವಿಗಳು. ಗಾಳಿ ತಣ್ಣಗಾದಾಗ ಅವುಗಳ ದೇಹದ ಚಟುವಟಿಕೆ ನಿಧಾನಗೊಳ್ಳುತ್ತದೆ. ಆಕೆ ನನ್ನ ಹತ್ತಿರ ಇಳಿದು ಕುಳಿತಳು, ಕಂಚಿನಂತೆ ಮಡಿದ ರೆಕ್ಕೆಗಳೊಂದಿಗೆ. ನಾನು ಚಲಿಸಲಿಲ್ಲ. ಆಕೆ ನಿಶ್ಚಲವಾಗಿ ನನ್ನ ಕೈ ಮೇಲೆ ನೆಲೆಸಿದಳು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಆಕೆ ಅಲ್ಲೇ ಇತ್ತು, ನನ್ನ ದೇಹದ ಉಷ್ಣತೆಯನ್ನು ಹೀರುತ್ತಾ ನಿಧಾನವಾಗಿ ನನ್ನನ್ನು ನಂಬಲು ಆರಂಭಿಸಿದಳು. ನಾನು ಹತ್ತಿಯ ಕಡ್ಡಿಗೆ ನೀರು ಹಚ್ಚಿ ಆಕೆಗೆ ನೀಡಿದೆ. ಆಕೆ ನಿಧಾನವಾಗಿ ಕುಡಿದಳು, ಅತ್ಯಂತ ಶಾಂತವಾಗಿ, ಸೌಮ್ಯವಾಗಿ. ನಂತರ ನಾನು ಆಕೆಯನ್ನು ಹಳೆಯ ಚಪ್ಪಲಿಯೊಳಗೆ ಬಿಸಿಯ ಬೆಳಕಿನ ಕೆಳಗೆ ಇರಿಸಿದ. ಒಂದು ಸಣ್ಣ ಆಶ್ರಯ, ಒಂದು ಮಹಾನ್ ಬೇಟೆಗಾರ್ತಿಗೆ. ಡ್ರ್ಯಾಗನ್ ಫ್ಲೈಗಳು ಈ ಭೂಮಿಯಲ್ಲಿ 3 ಕೋಟಿ ವರ್ಷಗಳಿಂದ ಇವೆ. ಅವು ಡೈನೋಸಾರ್ಗಳಿಗೂ ಮುಂಚೆ ಆಕಾಶದ ಆಡಳಿತಗಾರರಾಗಿದ್ದವು. ಆ ಸಮಯದಲ್ಲಿ ಅವುಗಳ ರೆಕ್ಕೆಗಳ ಉದ್ದ 2 ಅಡಿ ಮೀರುತ್ತಿತ್ತು. ಅವುಗಳ ಕಿರಿಯ ಹಂತ ನಿಂಫ್ಗಳು ನೀರಿನೊಳಗೆ ವಾಸಿಸುತ್ತವೆ. ಅವುಗಳು ಮೌನದಲ್ಲೇ ಬೇಟೆಯಾಡುತ್ತವೆ, ಕ್ಷಣಾರ್ಧದಲ್ಲಿ ಮುಂದೆ ಬಂದು ಬಲಿಯನ್ನು ಹಿಡಿಯುವ ಚುಟುಕು ದವಡೆಗಳೊಂದಿಗೆ. ಒಂದು ದಿನ ಅವುಗಳು ನೀರಿನಿಂದ ಹೊರಬಂದು ತಮ್ಮ ಚರ್ಮವನ್ನು ಬದಲಿಸುತ್ತವೆ ಮತ್ತು ಮೊದಲ ಬಾರಿಗೆ ಹಾರುತ್ತವೆ. ಆದರೆ ವಯಸ್ಕ ಡ್ರ್ಯಾಗನ್ ಫ್ಲೈಯ ಜೀವನ ಕೇವಲ ಕೆಲವೇ ವಾರಗಳು. ಆದರೆ ಪ್ರತಿಯೊಂದು ಕ್ಷಣವೂ ಚಲನೆ, ಉತ್ಸಾಹ ಮತ್ತು ಉದ್ದೇಶದಿಂದ ತುಂಬಿರುತ್ತದೆ. ಆ ಸಂಜೆ ಪ್ರಪಂಚ ಕತ್ತಲೆಯತ್ತ ಸಾಗುತ್ತಿದ್ದಾಗ ಆ ಬೇಟೆಗಾರ್ತಿ ನನ್ನ ಹತ್ತಿರ ಶಾಂತವಾಗಿ ಕುಳಿತಳು. ಆಕೆ ಶತ್ರುವಲ್ಲ, ಅತಿಥಿ. ಆಕೆಯ ನಿಶ್ಚಲತೆಯಲ್ಲಿ ನನಗೆ ಒಂದು ಆಳವಾದ ಪಾಠ ಸಿಕ್ಕಿತು. ಬಲಿಷ್ಠ ಜೀವಿಗಳಿಗೂ ಕೆಲವೊಮ್ಮೆ ತಾಪದ ಅಗತ್ಯವಿರುತ್ತದೆ. ಆಕಾಶದ ಮಾಸ್ಟರ್ಗೂ ಕೆಲವೊಮ್ಮೆ ಬೆಳಕಿನ ಬೆಂಬಲ ಬೇಕಾಗುತ್ತದೆ. ನಿಶೆ ಆಳವಾದಾಗ ಆಕೆ ನಿಧಾನವಾಗಿ ರೆಕ್ಕೆ ಎತ್ತಿದಳು, ಗಾಳಿಯನ್ನು ಪರೀಕ್ಷಿಸಿದಳು, ಮತ್ತೆ ಹಾರಿದಳು. ವೇಗವಾಗಿ, ನಿಖರವಾಗಿ, ಸ್ವತಂತ್ರವಾಗಿ. ಅಲ್ಪ ಸಮಯದ ಅವಧಿಯಲ್ಲಿ 2 ಪ್ರಪಂಚಗಳು ತಾತ್ಕಾಲಿಕವಾಗಿ ಒಂದಾದುವು, ಒಂದು ನೆಲದ ಮೇಲೆ, ಮತ್ತೊಂದು ಆಕಾಶದಲ್ಲಿ. ಆ ಸಂಜೆ ಬೆಳಕಿನ ಮೃದುವಾದ ಹೊಳಪಿನಲ್ಲಿ